ಕಾಂತಾರ ಸಾಕಷ್ಟು ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನ ಮಾಡಿತ್ತು. ಕೇವಲ ಕರ್ನಾಟಕದಲ್ಲಿ ಕಾಂತಾರ ಅಂತಂದ್ರೆ ಏನು ಅನ್ನೋದಂತ ಅದರ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ, ಪಂಜುರ್ಲಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಎಷ್ಟು ವೈರಲ್ ಆಗಿಬಿಟ್ಟಿತ್ತು ಅಂತಂದ್ರೆ ಏನು ಈ ಕತೆ. ಒಂದು ಅಂದ್ರೆ ಸಿನಿಮಾದ ಒಂದು 20 ನಿಮಿಷದ ಒಂದು ಕ್ಲೈಮ್ಯಾಕ್ಸ್ ಇದೆಯಲ್ಲ, ನಿಜಕ್ಕೂ ಕೂಡ ಎಲ್ಲರನ್ನ ಅಚ್ಚರಿಗೆ ದೂಡಿತು. ಕಾಂತಾರ ಚಾಪ್ಟರ್ 1 ಸಿನಿಮಾ ರೆಡಿ ಆಗ್ತಾ ಇದೆ, ಸಿದ್ಧವಾಗ್ತಾ ಇದೆ. ಒಂದಿಷ್ಟು ಸಂಪೂರ್ಣವಾಗಿ ಶೂಟಿಂಗ್ ಕೂಡ ನಡೀತಾ ಇದೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ 1 ಸಿನಿಮಾ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ನೋಡಿ, ಆ ಸಿನಿಮಾದಲ್ಲಿ ಒಂದಿಷ್ಟು ನಟನೆ ಮಾಡಿದಂಥವ್ರು, ಆ ಸಿನಿಮಾದಲ್ಲಿ ಒಂದಿಷ್ಟು ಅಂದ್ರೆ ಆಧಾರ ಸ್ತಂಭ ಆದವರು, ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಂದಿಷ್ಟು ನಿಧನ ಹೊಂದ್ತಾ ಇರುವುದು ನಿಜಕ್ಕೂ ಕೂಡ ಒಂದಿಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದ ವೇಳೆ ಮತ್ತೊಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗಿದೆ. ಸಿನಿಮಾದ ಶೂಟಿಂಗ್ ವೇಳೆ ಬೋಟ್ ಒಂದು ಮಗುಚಿ ಬಿದ್ದಿರುವಂಥದ್ದು. ಮಾಸ್ತಿಕಟ್ಟೆ ಮಾಡೆ ಜಲಾಶಯದಲ್ಲಿ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇತ್ತು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕಾಂತಾರ ಸಾಕಷ್ಟು ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನ ಮಾಡಿತ್ತು. ಕೇವಲ ಕರ್ನಾಟಕದಲ್ಲಿ ಕಾಂತಾರ ಅಂತಂದ್ರೆ ಏನು ಅನ್ನೋದಂತ ಅದರ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ, ಪಂಜುರ್ಲಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಎಷ್ಟು ವೈರಲ್ ಆಗಿಬಿಟ್ಟಿತ್ತು ಅಂತಂದ್ರೆ ಏನು ಈ ಕತೆ. ಒಂದು ಅಂದ್ರೆ ಸಿನಿಮಾದ ಒಂದು 20 ನಿಮಿಷದ ಒಂದು ಕ್ಲೈಮ್ಯಾಕ್ಸ್ ಇದೆಯಲ್ಲ, ನಿಜಕ್ಕೂ ಕೂಡ ಎಲ್ಲರನ್ನ ಅಚ್ಚರಿಗೆ ದೂಡಿತು. ಸೊ ಅದೆಲ್ಲವೂ ಕೂಡ ಆದ ನಂತರ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾ ರೆಡಿ ಆಗ್ತಾ ಇದೆ, ಸಿದ್ಧವಾಗ್ತಾ ಇದೆ. ಒಂದಿಷ್ಟು ಸಂಪೂರ್ಣವಾಗಿ ಶೂಟಿಂಗ್ ಕೂಡ ನಡೀತಾ ಇದೆ. ಆದ್ರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ 1 ಸಿನಿಮಾ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ನೋಡಿ, ಆ ಸಿನಿಮಾದಲ್ಲಿ ಒಂದಿಷ್ಟು ನಟನೆ ಮಾಡಿದಂಥವ್ರು, ಆ ಸಿನಿಮಾದಲ್ಲಿ ಒಂದಿಷ್ಟು ಅಂದ್ರೆ ಆಧಾರ ಸ್ತಂಭ ಆದವರು, ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಂದಿಷ್ಟು ನಿಧನ ಹೊಂದ್ತಾ ಇರುವುದು ನಿಜಕ್ಕೂ ಕೂಡ ಒಂದಿಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇದೆ. ನೋಡಿ, ಮೊನ್ನೆಯಷ್ಟೇ ಮಿಮಿಕ್ರಿ ಕಲಾವಿದಂತ ವಿ ಮಂಜು ಹಾಗೆ ರಾಕೇಶ್ ಪೂಜಾರಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಅಂದರೆ ಆ ಸಿನಿಮಾದಲ್ಲಿ ನಟನೆ ಮಾಡಿದವರು, ಆ ಸಿನಿಮಾದಲ್ಲಿ ಒಂದಿಷ್ಟು ಆಧಾರ ಸ್ತಂಭ ಆದವರು, ಯಾಕಂದ್ರೆ ಒಂದೊಂದು ಪಾತ್ರವನ್ನ ನಿಭಾಯಿಸಿದವರು. ಸೊ ಅವೆಲ್ಲವೂ ಕೂಡ ಆದ ನಂತರ ಹೋಮ್ ಸ್ಟೇಯಲ್ಲಿ ಹೃದಯಾಘಾತದಿಂದ ನಿಧನರಾದ್ರು. ಈ ಘಟನೆ ಮಾಸು ಮುನ್ನವೇ ಈಗ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದ ವೇಳೆ ಮತ್ತೊಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹೌದು, ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಾ ಇರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಈ ಸಿನಿಮಾದ ಶೂಟಿಂಗ್ ವೇಳೆ ಬೋಟ್ ಒಂದು ಮಗುಚಿ ಬಿದ್ದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿರುವಂತಹ ಮಾಸ್ತಿಕಟ್ಟೆ ಮಾಡೆ ಜಲಾಶಯದಲ್ಲಿ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇತ್ತು. ಇದೇ ವೇಳೆ ಏಕಾಏಕಿ ದೋಣಿ ಮುಗುಚಿ ಬಿದ್ದಿದೆ. ನೋಡಿ, ಇನ್ನೂ ಮುಗುಚಿ ಬಿದ್ದಂತಹ ದೋಣಿಯಲ್ಲಿ ನಟ ರಿಷಬ್ ಶೆಟ್ಟಿ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಕಲಾವಿದರು ಇದ್ರು. ಆದರೆ ದಿಢೀರ್ ಅಂತ ಬೋಟ್ ಮುಗುಚಿದ್ದರಿಂದಾಗಿ ಕಲಾವಿದರು ಹಾಗೂ ತಂತ್ರಜ್ಞರು ಈಜುತ್ತಲೇ ಒಂದಿಷ್ಟು ದಡವನ್ನ ಸೇರಿದ್ದಾರೆ. ಆದರೆ ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಜೀವ ಹಾನಿಯಾಗಿಲ್ಲ. ಕಾಂತಾರ ಸಿನಿಮಾ ತಂಡ 15 ದಿನ ಶೂಟಿಂಗ್ ಮಾಡಲು ಒಂದಿಷ್ಟು ಯೋಜನೆಯನ್ನ ರೂಪಿಸಲಾಗಿತ್ತು. ಆದರೆ ಈಗ ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿದ್ದಂಥ ಎಲ್ಲಾ ಪ್ರಾಪರ್ಟೀಸ್ಗಳೇನಿತ್ತು ಸಂಪೂರ್ಣವಾಗಿ ನೀರು ಪಾಲಾಗ್ಬಿಟ್ಟಿದೆ. ಸಿನಿಮಾ ರಿಲೀಸ್ ಆಗುವ ಮುನ್ನವೇ ಒಂದಲ್ಲ ಒಂದು ಅವಘಡಗಳು ಸಂಭವಿಸ್ತಾ ಇರುವಂತದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಸಿನಿಮಾದಲ್ಲಿ ನಡೆಸಿದಂತಹ 3 ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದೀಗ ಮತ್ತೊಂದು ದೊಡ್ಡ ಅವಘಡ ಸಂಭವಿಸಿದ್ದು ಹೆಚ್ಚಿನ ಆತಂಕ ಒಂದಿಷ್ಟು ಕಾರಣವಾಗಿದೆ. ನೋಡಿ, ಸಿನಿಮಾ ಒಂದಿಷ್ಟು ಶೂಟಿಂಗ್ ಆರಂಭವಾಗಿದೆ. ಅವಘಡಕ್ಕೆ ಒಂದಿಷ್ಟು ಸಂಬಂಧಿಸಿದಂತೆ ಒಂದಿಷ್ಟು ಚಿತ್ರತಂಡವು ಕೂಡ ಕೊನೆ ಘಳಿಗೆಯಲ್ಲಿ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದೆ. ಶೂಟಿಂಗ್ಗೆ ಬೇಕಾದಂತ ಎಲ್ಲ ಅಗತ್ಯಗಳನ್ನ ಅನುಮತಿ ಸರ್ಕಾರ ಇಲಾಖೆಯಿಂದ ಪಡೆದಿದ್ದೇವೆ, ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಹೊಂಬಾಳೆ ಫಿಲ್ಮ್ಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಆದರ್ಶ್ ಅವರು, ನೋಡಿ, ಮಾಣಿ ಹಿನ್ನೀರ್ನಲ್ಲಿ ಬಳಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಒಂದಿಷ್ಟು ಶೂಟಿಂಗ್ ಅನ್ನ ಮಾಡ್ತಾ ಇದ್ವಿ. ನಮ್ಮ ಸೆಟ್ ನಲ್ಲಿ ಬ್ಯಾಕ್ ಡ್ರಾಪ್ ಗಾಗಿ ಶಿಪ್ ಸೆಟ್ ಅನ್ನ ಹಾಕಿಕೊಂಡಿದ್ದೇವೆ. ಶೂಟಿಂಗ್ ಮಾಡುವಾಗ ಒಂದಿಷ್ಟು ಜೋರಾದ ಮಳೆ ಗಾಳಿಯಿಂದಾಗಿ ಸೆಟ್ ಏನಾಗಿದೆ ಸಂಪೂರ್ಣವಾಗಿ ಪಲ್ಟಿ ಹೊಡೆದ್ಬಿಟ್ಟಿದೆ. ಅಷ್ಟೇ, ಆ ಸ್ಥಳದಲ್ಲಿ ಯಾರೂ ಕೂಡ ಇರಲಿಲ್ಲ. ಶೂಟಿಂಗ್ ಮಾಡ್ತಾ ಇರುವಂತಹ ಸ್ಥಳದಿಂದ ಅದರಿಂದ ದೂರ ಇದ್ರು ಎಲ್ಲರೂ ಕೂಡ. ಅದರಲ್ಲಿ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಈಗಾಗಲೇ ಶೂಟಿಂಗ್ ಮತ್ತೆ ಆರಂಭ ಮಾಡಲಾಗಿದೆ. ಬೇಕಾದ ಎಲ್ಲ ಅನುಮತಿಗಳನ್ನು ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಅದರ ಜೊತೆಗೆ KPC ಹಾಗೂ ಪಂಚಾಯಿತಿ ಮಾಹಿತಿ ಸಂಪೂರ್ಣವಾಗಿ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇವೆ. ನೀರಿನ ಭಾಗದಲ್ಲಿ ಯಾವುದೇ ಚಿತ್ರೀಕರಣ ಇಲ್ಲ. ಆದರೂ ರಕ್ಷಣೆಗಾಗಿ ಸ್ಪೀಡ್ ಬೋಟ್, 25 ಮೀನುಗಾರರು, ಸ್ವಿಮ್ಮರ್ಸ್, ಸ್ಕೂಬಾ ಡೈವರ್ಸ್ ಹಾಗೂ ಲೈಫ್ ಜಾಕೆಟ್ ಇಟ್ಕೊಂಡು ಎಲ್ಲವೂ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಒಂದಿಷ್ಟು ಚಿತ್ರತಂಡ ಹೇಳ್ಕೊಂಡಿದೆ. ಇನ್ನು ಶಿಪ್ ಪಲ್ಟಿಯಾದ ಘಟನೆಯಲ್ಲಿ ಯಾರಿಗೂ ಕೂಡ ಏನೂ ಆಗಿಲ್ಲ.
ಕ್ಯಾಮ್ರಾ ಏನಾದರೂ ನೀರಿನಲ್ಲಿ ಹೋಗಿದ್ರೆ ಶೂಟಿಂಗ್ ಮಾಡಲು ಆಗ್ತಾ ಇರಲಿಲ್ಲ. ಆದರೆ ಈಗ ಶೂಟಿಂಗ್ ಮತ್ತೆ ನಾವು ಆರಂಭಿಸಿದ್ದೇವೆ. ಪೊಲೀಸರು ಸ್ಥಳಕ್ಕೆ ಬಂದು ಎಲ್ಲವೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಅವಘಡ ಒಂದಿಷ್ಟು ಸ್ಥಳದಲ್ಲಿ ನಡೆದಿಲ್ಲ ಅನ್ನೋದು ಬಗ್ಗೆ ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಕಾಂತಾರ ಚಾಪ್ಟರ್ 1 ಒಂದಿಷ್ಟು ಸಿನಿಮಾ ಬರ್ತಾ ಇದೆ, ಒಂದಿಷ್ಟು ಬಿರುಗಾಳಿನ ಬೀಸೋದಕ್ಕೆ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ತೋರಿಸೋದಕ್ಕೆ ಬರ್ತಾ ಇದೆ ಅನ್ನೋಷ್ಟರಲ್ಲೇ ಈ ರೀತಿ ಅವಘಡ ಆಗ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,